ಬಾ ಇಲ್ಲಿ. ಕೇಳಮ್ಮ ಕೇಳು. ಈಗ ನಾನ್ ಯಾಕೆ ನಿನ್ ಜೊತೆಲಿ ಸ್ಕೂಲಿಗೆ ಬರ್ಬೇಕು ಹೇಳು. ಅಮ್ಮ, ನನ್ ಫ್ರೆಂಡ್ಸ್ ಎಲ್ಲ ನೀನು ಸತ್ತೋಗಿದ್ಯಾ ಅಂತ ಹೇಳ್ತಾ ಇದಾರಮ್ಮ. ನಾನು ಎಷ್ಟು ಹೇಳಿದ್ರು ನನ್ನನ್ನು ನಂಬ್ತಾನೆ ಇಲ್ಲ ಅವರು. ನಮ್ಮಮ್ಮ ಇದಾರೆ, ಸತ್ತೋಗಿಲ್ಲ ಅಂತ ಹೇಳಕ್ ಬಂದ್ರೆ ಜಗಳ ಆಡ್ತಾರಮ್ಮ. ಅದಕ್ಕೆ ನೀನ್ ನನ್ನ ಜೊತೆಲಿ ಬಾರಮ್ಮ. ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ಬೇಕು ನಮ್ಮಮ್ಮ ಇದಾರೆ ಅಂತ. ಆಗ್ಲೇ ಎಲ್ಲರೂ ನನ್ನನ್ನ ನಂಬೋದು. ಅಮ್ಮ, ನನ್ನ ಜೊತೆ ಬರ್ತೀಯಾ ಬರಲ್ವಾ ಅಮ್ಮ? ಈಗ ನೋಡೇ ಬಿಡ್ತೀನಿ ನನ್ನ ತಂಗಿ ಯಾರ ಜೊತೆಲಿ ಹೋಗ್ತಾಳೆ ಅಂತ. ಅವನಾ ನಾನಾ? ನೀನ್ ಬಂದಿಲ್ಲ ಅಂದ್ರೆ ನಾನ್ ಸ್ಕೂಲ್ಗೆ ಹೋಗಲ್ಲ ಕಣಮ್ಮ. ರಾಘವ್, ಹಾಗೆಲ್ಲ ಮಾತಾಡ್ಬಾರ್ದು ಪುಟ್ಟ. ನಿನ್ ಫ್ರೆಂಡ್ಸು ಹಾಗೆ ಹೇಳ್ತಾರೆ ಅಂತ ನೀನು ಹಾಗೆ ಮಾಡದ? ಹ ಅಣ್ಣ. ಏನಮ್ಮ, ಅರ್ಥ ಆಯ್ತು ಬಿಡಮ್ಮ. ಅಣ್ಣ, ಈಗ ನಿನಗೇನಾಯ್ತಣ್ಣ? ಅಲ್ಲಮ್ಮ, ನನ್ನ ಪಾಡಿಗೆ ನಾನು ಸುಮ್ಮನೆ ರೂಮಲ್ಲಿದ್ದೆ ತಾನೆ. ನೀನೇ ಬಂದು ನಾನು ಈ ಥರ ರೆಡಿ ಮಾಡಿಸಿ ಈಗ. ಅಣ್ಣ, ಅದ್ ಹಾಗಲ್ಲ ಅಣ್ಣ. ಹಾಸ್ಪಿಟಲ್ಗೆ ಅಪಾಯಿಂಟ್ಮೆಂಟ್ ತಗೊಂಡಾಯ್ತಣ್ಣ. ಅಂದ್ರೆ ಏನು? ಹಾಸ್ಪಿಟ್ಲ್ ನೀನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ಯಾ? ನಾನು ಹಾಸ್ಪಿಟ್ಲ್ ಹೋಗು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ ಅಷ್ಟೇ ತಾನೆ. ಅಣ್ಣ, ಏನಣ್ಣ ನೀನು? ಹೋಗಿ ಹೋಗಿ ಚಿಕ್ಕ ಮಗು ಮುಂದೆ. ಅಯ್ಯೋ, ಅವನ್ ಚಿಕ್ಕ ಮಗು, ನಾನು ಬೆಳೆದ್ ದೊಡ್ಡವನಾಗಿದ್ದೀನಲ್ಲ. ನನ್ನ ಸುಮತಿ ನಾನು ನೋಡ್ಕೋತಾಳೆ, ನನ್ನ ಹೆಂಡ್ತಿದಾಳಲ್ಲ, ನಾನು ನೋಡ್ಕೋತಾಳೆ. ರೀ, ಸ್ವಲ್ಪ ಸುಮ್ನೆ ರೀ. ಇಲ್ಲ ಸುಮತಿ, ನಾನು ಕೋಪ ಮಾಡ್ಕೊಂಡಿಲ್ಲಮ್ಮ, ನಗ್ನಗ್ತಾ ಇದ್ದೀನಿ. ನಾನು ಹೋಗಿ ಡಾಕ್ಟರ್ ನೋಡ್ಕೊಂಡ್ ನಿಜವಾಗ್ಲೂ? ಬಂದ್ಬಿಡ್ತೀನಿ. ಇಲ್ಲಮ್ಮ, ನಗ್ನಗ್ತಾ ಇದ್ದೀನಿ. ನೀ ಬಾ ಸುಮತಿ, ಬಾ ಬಾ, ನೀನ್ ಬಾ. ನೀನೇನ್ ತಲೆ ಕೆಡ್ಸ್ಕೋಬೇಡ, ಸುಮ್ನಿರು, ಎಲ್ಲ ಸರಿ ಹೋಗುತ್ತೆ. ಯಜಮಾನ್ರೆ, ಯಜಮಾನ್ರೆ, ಕೇಳ್ಬಿಡ್ಲಾ? ಕೇಳಿದ್ರೆ ತಪ್ಪಾಗ್ಬಿಡುತ್ತೆ. ಇವನನ್ನ ಬೇರೆ ತರನೇ ಮಾತಾಡಿಸ್ಬೇಕು. ನಾನ್ ಮಾತಾಡಿಸ್ತೀನಿ. ಅಮ್ಮರೆ, ಯಜಮಾನ್ರೆ ಇಲ್ಲಿ. ಅಯ್ಯೋ ಶಂಕ್ರು, ಏನ್ ಹೇಳಿ ಶಂಕ್ರು? ಅಣ್ಣ ನನ್ ಮೇಲೆ ಕೋಪ ಮಾಡ್ಕೊಂಡು ಆಟೋಲ್ ಹೋದ. ಏನೋ ಆಟೋ ಅಲ್ಲಿ ಹೋದ್ರ? ಹಾಗೆಲ್ಲ ಯಜಮಾನ್ರು ಆಟೋಲ್ ಹೋಗಲ್ವಲ್ಲ? ಅಣ್ಣ ಅವನ್ ಪಾಡಿಗೆ ಅವನು ಸುಮ್ನೆ ಇದ್ದ. ನಾನೇ ಬೇಗ ಬಾ ಅಂತ ರೆಡಿ ಮಾಡಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕರ್ದೆ. ಆ ಟೈಮ್ಗೆ ಇಲ್ಲಿಗೆ ರಾಘವ್ ಬಂದ. ಸ್ಕೂಲಿಗೆ ಬರ್ಬೇಕು ಅಂತ ಹಠ ಮಾಡ್ತಿದ್ದ. ಅದನ್ನ ಅಣ್ಣ ನೋಡ್ಬಿಟ್ರು. ನೋಡು ಶಂಕ್ರು, ಅಣ್ಣ ನಮ್ ರಾಘವ್ ಜೊತೆನೂ ಪೈಪೋಟಿಗೆ ಇಳಿದ್ಬಿಟ್ಟಿದ್ದಾನೆ. ಏನಮ್ಮೋರೆ, ನಮ್ ಯಜಮಾನ್ರು ಹಾಗೆಲ್ಲ ಮಾಡಲ್ವಲ್ಲ? ಅಯ್ಯೋ, ನಿನಗಿನ್ನ ಅವನ್ ವಿಷಯ ಗೊತ್ತಿಲ್ಲ. ನನ್ ವಿಷಯ ಅಂತ ಬಂದ್ರೆ ಅಣ್ಣ ಯಾರ್ ಮುಂದೆ ಬೇಕಾದ್ರೂ ಪೈಪೋಟಿಗೆ ಇಳಿದ್ಬಿಡ್ತಾನೆ. ಅಮ್ಮ, ಸ್ಕೂಲ್ಗೆ ಹೋಗೋಣ ಬಾ ಅಮ್ಮ, ಲೇಟ್ ಆಗುತ್ತೆ. ನನ್ನ ಬೇಗ ರೆಡಿ ಮಾಡ್ಸಮ್ಮ. ನನ್ನ ಫ್ರೆಂಡ್ಸ್ ಹತ್ರ ತೋರಿಸ್ಬೇಕು ನೀನ್ ಇದ್ಯಾ ಅಂತ. ಸರಿ ಬಾರು ಕಂದ, ಬಾ, ಬರೋ ಬರೋ ಬರೋ. ಒಟ್ನಲ್ಲಿ ತಾಯಿ ಮಗ ಇಬ್ರು ಒಂದಾದ್ರಲ್ಲ, ಅದೇ ಖುಷಿ ನನಗೆ. ಬಾಕ್ಸಲ್ಲಿರೋದೆಲ್ಲ ತಿನ್ಕೊಂಡ್ ಬರ್ಬೇಕು, ಸರಿನಾ? ಅಮ್ಮರೆ ಕೊಡಿ. ಅಮ್ಮ, ಫೋನ್ ಕೊಡಮ್ಮ. ಯಾಕೋ? ಕೊಡಮ್ಮ, ಹೇಳ್ತೀನಿ. ತಗೋ. ಅಲೋ ಸುರೇಶ್, ನಾನ್ ರಾಘವ್ ಕಣೋ. ಇದ್ ನಮ್ಮ ಅಮ್ಮನ್ ಫೋನ್ ಕಣೋ, ಅವ್ರದ್ದೇ ನಂಬರು. ನೀನ್ ಹೇಳಿದ್ಯಲ್ಲ ನಮ್ಮಮ್ಮ ಇಲ್ಲ ಅಂತ. ನನ್ ಜೊತೆಲೆ ಹೆಂಗ್ ಬರ್ತಾರ ನೋಡ್ ಸ್ಕೂಲ್ಗೆ. ಅದು
ಬಾ. ಹೋಗ್ಲೇಬೇಕಲ್ವಾ? ನೀನ್ ಅಷ್ಟೆಲ್ಲ ಹೇಳಿದ್ಯಾ? ಬಾ ಹೋಗೋಣ. ಬನ್ನಿ. ಏನೇ ಮಂತ್ರ ಇದು? ಮಾತಾಡ್ಬೇಕು ಅಂತ ಕರೆದ್ಬಿಟ್ಟು ಸುಮ್ನೆ ನಿಂತಿದ್ಯಾ? ಏನಾಯ್ತು? ಆಗೋ ಅಂಥದ್ದೇನೂ ಇಲ್ವೇ, ಎಲ್ಲ ಹೋಗೋ ಅಂಥದ್ದೇ ಇರೋದು. ಅದೇನ್ ಬಿಡ್ಸ್ ಹೇಳೆ. ನನಗೆ ಅರ್ಚನಾ ಮನೆ ಹತ್ರ ಬಂದ್ಲು ಅಂತ ಆತಂಕ ಕಾಡ್ತಾ ಇತ್ತು. ಶಾಂತಿ ಮುಖ ಇರೋಳೊಬ್ಳು ಮನೆ ಹತ್ರನೇ ಇದ್ದಾಳೆ. ಅವಳು ಶಾಂತಿ ಅಲ್ಲ ಅಂತ ಗೊತ್ತಿದ್ರು ಮನ್ಸಲ್ಲಿ ಏನೋ ಒಂಥರ ಗೊಂದಲ. ಇದೇ ವಿಷಯಕ್ಕೆ ನನಗೂ ಸುಶಾಂತ್ಗೂ ತುಂಬಾ ಸಲ ಮಾತುಕತೆ ಆಗಿದೆ. ಸುಶಾಂತ್ ಬಗ್ಗೆ ನನಗೆ ಗೊತ್ತಿಲ್ವಾ? ಹೆಂಡತಿ ನೆನ್ಪಲ್ಲೇ ಇದ್ದವನು. ಇದ್ದಕ್ಕಿದ್ದ ಹಾಗೆ ಅರ್ಚನಾನು ಅವಳ ತರನೇ ಇದ್ದಾಳೆ ಅನ್ನೋ ಕಾರಣಕ್ಕೆ ಎಲ್ಲ ಅವಳ ಹಿಂದೆ ಹೋಗ್ತಾನೋ ಅಂತ ಭಯ. ಆದ್ರೆ ಆ ಮನಸ್ಥಿತಿ ಅವನಿಗಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಮತ್ತಿನ್ನೇನೆ ಚಿಂತೆ? ಚಿಂತೆ ಅಂತ ಅಲ್ಲ, ಒಂಥರ ಅರ್ಥ ಆಗದೆ ಮನ್ಸಿಗೆ ವಿಚಿತ್ರ ಹಿಂಸೆ. ಇವಾಗ ಬಂದಿರೋ ಅರ್ಚನಾ ಶಾಂತಿ ಅಲ್ಲ ಅನ್ನೋದು ನನಗೆ ಗೊತ್ತಿದೆ. ಶಾಂತಿ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಲ್ವೇನೆ? ನೀನು ಸುಶಾಂತ್ ತಾನೆ ಬಾಡಿನ ಕಂಡು ಹಿಡಿದು ಪೋಸ್ಟ್ಮಾರ್ಟಮ್ ಮಾಡಿಸಿದ್ದು? ಹೌದು, ಆದ್ರೆ ವಿಷಯ ಅದಲ್ಲ. ಅದು ಅಲ್ದೆ ಅವಳು ಶಾಂತಿನೇ ಆಗದಿದ್ರೆ ಚಿನ್ನುನ ಹತ್ರಕ್ಕೂ ಸೇರಿಸ್ಕೊತಿರ್ಲಿಲ್ಲ, ಕೆಲ್ಸಕ್ಕೂ ಇಟ್ಕೋತಿರ್ಲಿಲ್ಲ. ಚಿನ್ನುನ ಶಾಂತಿ ಯಾಕೆ ಹತ್ರ ಸೇರಿಸ್ತಿರ್ಲಿಲ್ಲ? ಮರ್ತೋಯ್ತೇನೆ. ಆಗ ವಿಕಾಸ್ ಜೊತೆ ಸೇರ್ಕೊಂಡು ಸುಕೃತನ್ ಸೀಮಂತದಲ್ಲಿ ಶಾಂತಿನ ಕಿಡ್ನಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ದವನು ಇದೇ ಚಿನ್ನು ತಾನೆ. ಅದೇ ಶಾಂತಿ ಆಗದಿದ್ರೆ ಇದನ್ನೆಲ್ಲ ಮರ್ತು ಚಿನ್ನುನ ಹತ್ರಕ್ಕೆ ಸೇರಿಸ್ಕೋತಿದ್ಲಾ? ಖಂಡಿತ ಇಲ್ಲ ಅಲ್ವಾ? ಈಗ ಇವಳು ಅರ್ಚನಾನೇ ಅಂತ ಕನ್ಫರ್ಮ್ ಆಗಿದೆ. ಆದ್ರೆ ನನ್ ಮನ್ಸಲ್ಲಿರೋ ಪ್ರಶ್ನೆ ಏನಂದ್ರೆ, ಈ ಚಿನ್ನು ಇವ್ರ ಮನೆಗೆ ಹೇಗ್ ಕೆಲ್ಸಕ್ಕೆ ಸೇರ್ಕೊಂಡ ಅಂತ. ಇದಕ್ಕೂ ಮುಂಚೆ ಶಾಂತಿನ ಪ್ರೀತಿ ಮಾಡ್ದೋನು, ಅವಳನ್ನ ಕಿಡ್ನಾಪ್ ಮಾಡ್ದೋನು ಈಗ ಶಾಂತಿ ತರ ಇರೋ ಅರ್ಚನಂಗೋಸ್ಕರ ಏನಾದ್ರೂ ಆ ಮನೆ ಕೆಲ್ಸಕ್ಕೆ ಸೇರಿದಾನ? ಅಥವಾ ಬೇರೆ ಏನಾದ್ರೂ ಪ್ಲಾನ್ ಇದೆಯಾ? ನಂಗೊಂದು ಅರ್ಥನೇ ಆಗ್ತಿಲ್ಲ ಕಣೆ. ಹಂಗಿದ್ರೆ ನಿಂಗೆ ಒಳ್ಳೆ ಲಡ್ಡು ತರದ ವಿಷಯ ಸಿಕ್ಕಿದೆ ಅಲ್ವೇನೆ? ಏನು? ಏನ್ ಸಿಕ್ಕಿದೆ? ಚಿನ್ನು ವಿಷಯ ಎಲ್ಲ ನಿಂಗೆ ಗೊತ್ತಿದೆ ಅಲ್ವಾ? ಅವನ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ನೀನ್ ಹೇಳಿದ್ದನ್ ಕೇಳೋ ತರ ಮಾಡ್ಕೋ. ಅಲ್ಲೇನೇ ನಡೆದ್ರು ನಿಂಗ್ ವಿಷಯ ತಿಳಿಸೋ ತರ ನಿನ್ ಕೈಗೊಂಬೆ ಮಾಡ್ಕೋ. ಯಾರಿಗ್ ಗೊತ್ತು, ಅವ್ರು ನಿನ್ ಬೆನ್ ಹಿಂದೆ ಸಂಚ್ ಮಾಡ್ತಾನೂ ಇರ್ಬೋದು. ಅದ್ ನಿಂಗ್ ಗೊತ್ತಾಗ್ಬೇಕಲ್ವಾ? ಸೂಪರ್ ಗಗನ, ನಾನೊಂಥರ ಬ್ಲ್ಯಾಂಕೇ ಆಗಿದೆ ಅಲ್ವೇ? ನಾನೇ ಕ್ರಿಮಿನಲ್ಲು, ನೀನು ನನಗಿಂತ ಕ್ರಿಮಿನಲ್ ಆಗಿದ್ಯಾ? ಏ ಸುಮ್ನಿರೆ, ನೀನ್ ನನ್ ಹೊಗಳ್ತಿಲ್ಲ, ಬೈತಿದ್ಯಾ. ನಿಜಾನೇ ಹೇಳ್ತಿರೋದು. ಇವಾಗ ನೋಡು, ನಿನ್ ಜೊತೆ ಮಾತಾಡ್ತಿರುವಾಗ್ಲೇ ನಂಗ್ ಚಿನ್ನು ವಿಷಯ ಹೊರಗ್ ಬಂದಿದ್ದು. ಆ ಚಿನ್ನು ಈ ಮಂತ್ರನ್ ಕೈಗೊಂಬೆ ಆಗ್ಬೇಕು. ಆ ರೀತಿ ಅವನ್ನ ನಾನು ಇಟ್ಕೋತೀನಿ. ಚಿನ್ನು ಇನ್ ಮುಂದೆ ಈ ಮಂತ್ರನ್ ಕೈಗೊಂಬೆ. ಅವನ್ನ ಹೇಗೆ ಆಟ ಆಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು.